ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಬೆಳಗ್ಗೆ ಜೆಸಿಬಿಗಳು ಗರ್ಜನೆ ಮಾಡಿದ್ದು ಅದು ಕೋಗಿಲು ಬಳಿರುವಂಥ ವಸೀಂ ಕಾಲೋನಿ ಏನಿದೆ ಅಲ್ಲಿ ಫಕರ್ ಕಾಲೋನಿ ಮತ್ತು ವಸೀಂ ಬಡಾವಣೆಯಲ್ಲಿ ಈ ಒಂದು ಜೆಸಿಬಿಗಳ ಗರ್ಜನೆ ಮಾಡಿದ್ದಂತೂ GBA ವತಿಯಿಂದ. ಅದರಲ್ಲೂ GPA ಅಂಡರ್ ಅಡಿ ಬರುವಂತಹ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಏನಿದೆ ಅದರ CEO ಆಗಿರುವಂಥ ಕರೀಗೌಡರವರು ಬೆಳಿಗ್ಗೆಯೇ ಈ ಒಂದು ಕಾರ್ಯಾಚರಣೆಗೆ ಸಾಥ್ ಕೊಟ್ಟಿದ್ದರು. ಅವರ ಒಂದು ನೇತೃತ್ವದಲ್ಲಿ ಸುಮಾರು ಕಂದಾಯ ಅಧಿಕಾರಿಗಳು GBA ಅಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಪೊಲೀಸರ ಸಹಮತದಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಈ ಒಂದು ಜಾಗಗಳನ್ನು ಸಂಪೂರ್ಣವಾಗಿ ಆಗಲೇ ಡೆಮಾಲಿಷನ್ ಮಾಡಿರೋ ದೃಶ್ಯಗಳನ್ನು ನೋಡಿದ್ದಾರೆ. ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಜಾಗ ಏನಿದೆ ಬೆಂಗಳೂರು ಜಿಲ್ಲಾಡಳಿತ ವತಿಯಿಂದ GBAಗೆ ಸೇರಿರುವಂತಹ ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ 5 ಎಕರೆ ಜಾಗವನ್ನು ಕೊಟ್ಟಿದ್ದು ಆ ಒಂದು ಜಾಗದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಅದು ಅನಧಿಕೃತವಾಗಿದ್ದು ಆ ಒಂದು ಕಾರಣಕ್ಕೆ ನಾವು ಅವುಗಳನ್ನ ತೆರವು ಕಾರ್ಯಾಚರಣೆ ಮಾಡಿ ಇಲ್ಲಿ ಮುಂದಿನ ದಿನಗಳಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಒಂದಷ್ಟು ಕಂಪನಿಗಳನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನು ಕರೀಗೌಡರು ಹೇಳಿದರು. ಅದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಏಕಾಏಕಿ ಬಂದು ನಮ್ಮನ್ನು ತೆರವು ಮಾಡ್ತಾ ಇದ್ದಾರೆ. ನಾವು ಸುಮಾರು ವರ್ಷಗಳಿಂದ ಬಂದು ಇಲ್ಲಿ ಇದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಬಡವರು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಮುಸ್ಲಿಂ ಸಮುದಾಯದವರೇ ಹೆಚ್ಚು ಈ ಒಂದು ಜಾಗದಲ್ಲಿ ಇರುವಂಥದ್ದು. ಇಂಥ ಒಂದು ಜಾಗಕ್ಕೆ ಬಂದು ತೆರವು ಮಾಡುವಂಥ ಕೆಲಸವನ್ನು ಇಲ್ಲಿಗಲ್ ಆಗಿ ಮಾಡಿದ್ದಾರೆ ಅಂತ ಇವರು ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ಮನೆಗೂ ಕೂಡ ಮುತ್ತಿಗೆ ಹಾಕಿದ್ರು. ಮತ್ತೊಂದು ಕಡೆ ಇದೀಗ ಮುಂದುವರೆದ ಭಾಗವಾಗಿ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪಕ್ಕದ ರಾಜ್ಯ ಕೇರಳದ CM ಪಿಣರಾಯಿ ವಿಜಯ್ ಅವರು ಕೂಡ ಇದೇ ಸಂದರ್ಭದಲ್ಲಿ ಒಂದು ಫೇಸ್ಬುಕ್ ಮತ್ತು ಟ್ವೀಟನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸುವಂಥದ್ದು ಅವರು ಹೇಳುವ ಪ್ರಕಾರ ಇಲ್ಲಿ ಸಂವಿಧಾನ ವಿರೋಧವಾಗಿ ನಡೆದುಕೊಂಡಿದ್ದಾರೆ. ಈ ಒಂದು ಮಾನವತಾವಾದನ್ನು ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು. ಉತ್ತರ ಪ್ರದೇಶದಲ್ಲಿ RSS ಕಡೆಯವರು ಮಾಡ್ತಾ ಇದ್ರು. ಸಂಘ ಪರಿವಾರದವರು ಅದೇ ರೀತಿಯಾಗಿ ಬುಲ್ಡೋಜರ್ ಸಂಸ್ಕೃತಿಯನ್ನು ಮುಂದುವರಿಸಿದ್ರು. ಅದನ್ನು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ನಿಜಕ್ಕೂ ಕೂಡ ಇದನ್ನು ನಂಬಲು ಅಸಾಧ್ಯ. ಇಂಥ ಕೆಲಸವನ್ನು ಮಾಡಬಾರ್ದು ಅಂತ ಟೀಕಿಸಿದ್ದಾರೆ. ಇದೀಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಿದೆ. ಪ್ರತಿನಿತ್ಯ ಇಲ್ಲಿರುವಂತಹ ಯಾರು ಇದನ್ನೇ ಅವಲಂಬಿಸಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಅವರು ಬೀದಿಗೆ ಬಿದ್ದಿದ್ದಾರೆ, ಗೋಳಾಡ್ತಾ ಇದ್ದಾರೆ. ನಾವು ಮತ್ತೆ ಎಲ್ಲಿ ಹೋಗಬೇಕು, ನೆಲೆಸಬೇಕು, ನಮ್ಮ ಜೀವನ ಹೇಗೆ ಅನ್ನೋದನ್ನು ಕೂಡ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಕಳೆದ 1 ವಾರದಿಂದ ಈ ಒಂದು ಜಟಾಪಟಿ ನಡೀತಾ ಇದೆ. ದೊಡ್ಡ ಮಟ್ಟದ ಹೋರಾಟಗಳು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅದರ ಬಿಸಿ ಇವತ್ತು ಕಾಂಗ್ರೆಸ್ಗೆ ಮುಖಭಂಗವಾಗಿರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಇಂಥ ನಿರ್ಧಾರವನ್ನು ಏಕೆ ತೆಗೆದುಕೊಂಡದ್ದು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡ್ಕೊಳ್ಕೊಳ್ತೀವಿ ಅಂತ ಕಾದು ನೋಡಬೇಕಾಗಿರೋದು. ಸದ್ಯಕ್ಕೆ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ CEO ಆಗಿರುವಂತಹ ಕರೀಗೌಡರ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ನಡೆದಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೋರಾಟ. ಬೆಂಗಳೂರಿನಲ್ಲಿ ಬೆಳಗ್ಗೆ ಜೆಸಿಬಿಗಳು ಗರ್ಜನೆ ಮಾಡಿದ್ದು ಅದು ಕೋಗಿಲು ಬಳಿರುವಂಥ ವಸೀಂ ಕಾಲೋನಿ ಏನಿದೆ ಅಲ್ಲಿ ಫಕರ್ ಕಾಲೋನಿ ಮತ್ತು ವಸೀಂ ಬಡಾವಣೆಯಲ್ಲಿ ಈ ಒಂದು ಜೆಸಿಬಿಗಳ ಗರ್ಜನೆ ಮಾಡಿದ್ದಂತೂ GBA ವತಿಯಿಂದ. ಅದರಲ್ಲೂ GPA ಅಂಡರ್ ಅಡಿ ಬರುವಂತಹ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಏನಿದೆ ಅದರ CEO ಆಗಿರುವಂಥ ಕರೀಗೌಡರವರು ಬೆಳಿಗ್ಗೆಯೇ ಈ ಒಂದು ಕಾರ್ಯಾಚರಣೆಗೆ ಸಾಥ್ ಕೊಟ್ಟಿದ್ದರು. ಅವರ ಒಂದು ನೇತೃತ್ವದಲ್ಲಿ ಸುಮಾರು ಕಂದಾಯ ಅಧಿಕಾರಿಗಳು GBA ಅಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಪೊಲೀಸರ ಸಹಮತದಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಈ ಒಂದು ಜಾಗಗಳನ್ನು ಸಂಪೂರ್ಣವಾಗಿ ಆಗಲೇ ಡೆಮಾಲಿಷನ್ ಮಾಡಿರೋ ದೃಶ್ಯಗಳನ್ನು ನೋಡಿದ್ದಾರೆ. ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಜಾಗ ಏನಿದೆ ಬೆಂಗಳೂರು ಜಿಲ್ಲಾಡಳಿತ ವತಿಯಿಂದ GBAಗೆ ಸೇರಿರುವಂತಹ ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ 5 ಎಕರೆ ಜಾಗವನ್ನು ಕೊಟ್ಟಿದ್ದು ಆ ಒಂದು ಜಾಗದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಅದು ಅನಧಿಕೃತವಾಗಿದ್ದು ಆ ಒಂದು ಕಾರಣಕ್ಕೆ ನಾವು ಅವುಗಳನ್ನ ತೆರವು ಕಾರ್ಯಾಚರಣೆ ಮಾಡಿ ಇಲ್ಲಿ ಮುಂದಿನ ದಿನಗಳಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಒಂದಷ್ಟು ಕಂಪನಿಗಳನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನು ಕರೀಗೌಡರು ಹೇಳಿದರು. ಅದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಏಕಾಏಕಿ ಬಂದು ನಮ್ಮನ್ನು ತೆರವು ಮಾಡ್ತಾ ಇದ್ದಾರೆ. ನಾವು ಸುಮಾರು ವರ್ಷಗಳಿಂದ ಬಂದು ಇಲ್ಲಿ ಇದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಬಡವರು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಮುಸ್ಲಿಂ ಸಮುದಾಯದವರೇ ಹೆಚ್ಚು ಈ ಒಂದು ಜಾಗದಲ್ಲಿ ಇರುವಂಥದ್ದು.